ಹೋದ್ರೆ 23 ಸಾವಿರ ಕೊಡೋದೇ ಇಲ್ಲ ಸರ್. ಭಾಳ ಕಷ್ಟ ಆಗ್ಬಿಡುತ್ತೆ ಸರ್. ಅಪ್ಸರ್ ಕೊಡ್ಬೇಕಾ? ಹ್ಞೂ ಸರ್. ಜೈ ಕೊಡ್ಬೇಕು, AWGನೂ ಕೊಡ್ಬೇಕು. ಲಂಚನ ಇಮಿಡಿಯೇಟ್ಲಿ ಇಲ್ಲದ್ರೆ ನಮಗೆ ನೀರು ಇರೋದು ಸರ್. ಒಣಕತ್ತಂಬುದು ಎಸ್ಟಿಮೇಷನ್ ಮಾಡಕ್ಕೆ ಹೋಗ್ಬೇಕು ಸರ್. ಆಮೇಲೆ ವರ್ಕ್ ಆರ್ಡರ್ ಟ್ರಾನ್ಸ್ಫರ್ ಹಾಕಕ್ಕೋ ರಿಪೇರಿ ಮಾಡಕ್ಕೋ ಇಲ್ಲ ಸರ್. ಅಲ್ಲ ಸರ್, ನಮ್ದು ಹಳೆ ಸುಟ್ಟಿರ್ತಲ್ಲ ಸರ್, ಅವ್ರ ಹತ್ರ ಸರ್ ಕೊಡಕ್ಕೆ ರಿಪ್ಲೇಸ್ ಮಾಡಕ್ಕೆ ಎಷ್ಟು ಕೊಡ್ಬೇಕು? 23 ಸಾವಿರ ಇಲ್ದಾಗ ಇಲ್ಲ ಸರ್. ನಾವೆಲ್ಲ ಅಧಿಕಾರಿಗಳಿಗೆ ಮಾಡ್ಕೊಂತ ಬರ್ಬೇಕು ನಾವು. 48 ತಾಸಲ್ಲಿ ಫ್ರೀಯಾಗಿ ಕೊಡ್ಬೇಕಂತಿದೆ ಸರ್. ಸರ್ಕಾರನ ರಿಪೇರಿ ದುಡ್ಡು ಭರಿಸ್ತಾ ಇದೆ. ಆದರೂ ಕೂಡ ಅಡಿಷನಲ್ ಆಗಿ 23 ಸಾವಿರ ಕೊಡಬೇಕು ರೈತರು. ಸರ್ 50 ಜನ ನಾವು ಇದಕ್ಕೆ ಆಫೀಸ್ಗೆ ಹೋದ್ರೆ ಸರ್ ರೈತರೆಲ್ಲ ರೆಸ್ಪಾನ್ಸೇ ಮಾಡಲ್ಲ ಸರ್. ನೀವು ಬರ್ಕೊಡಂಗೆ ಈ ಕಡೆಗೆ ಅದೊಂದು ನಮಗೆ ರಿಕ್ವೆಸ್ಟ್ ಮಾಡೋದು ಸರ್. ಕರೆಂಟ್ ಏನೋ ಅಲ್ಪ ಸ್ವಲ್ಪ ಸಾಲ ಸೌದ ಮಾಡಿ ಸರ್ ಈ 3 ವರ್ಷ ಏನೈತಲ್ಲ ಸರ್, ಒಂದ್ಸಲ ವಿಸಿಟ್ ಕೊಟ್ಟಲ್ಲ ಸರ್ ಅವ್ರು MLಗಳು. ಇಲ್ಲಪ್ಪ ಬರ್ಕೊಡ್ತೀಯ ಬರ್ಕೊಡ್ತೀವಿ ಸರ್. ಕೊಡು ಪೆನ್ ಪೇಪರ್. ಕೇಬಲ್ ಅಂತೂ ಮೋಟ್ರು ಬೆಳತಕ್ಕನ ಕಾತನ ಮಾಡ್ತಾರೆ ಸರ್.